ನುಡಿದಂತೆ ನಡೆಯುವ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಬಹುಶಃ ರೆಕಾರ್ಡ್ ತೆಗೆದು ನೋಡಿದ್ರೆ ಕಾಕಾ ಪಾಟೀಲ್ ನಿನಗೂ ಫ್ರೀ, ನನಗೂ ಫ್ರೀ, ಮಾದೇವಪ್ಪ ನಿನಗೂ ಫ್ರೀ, ಎಲ್ರಿಗೂ ಫ್ರೀ ಅಂತ ಹೇಳಿದ್ರು. ಆದ್ರೆ ಈಗ ಯೂಟರ್ನ್ ಹೊಡಿತಾ ಇದ್ದಾರೆ. ಅವರಲ್ಲಿ ಸ್ಪಷ್ಟತೆ ಇಲ್ಲ. ನಮ್ಗೆ ಯಾಕೆ ರಿಸೈಸ್ಕೊಳಕ್ಕಾಗ್ತಾ ಇಲ್ಲ? ನಾನ್ ಬಂದಿರೋದೇ ಇವತ್ತು ರಾಜ್ಯದ ಜನತೆ ಪರವಾಗಿ ಅವ್ರು ಕೊಟ್ಟಂತ ಕಮಿಟ್ಮೆಂಟ್ ಅವ್ರು ಕೊಡ್ಸಕ್ಕೆ ನಾನು ಇವತ್ತು ಪ್ರೆಸ್ ಮೀಟ್ ಕರೆದಿರೋದು. ಅಟ್ಲೀಸ್ಟ್ ಅವ್ರು ಕೊಟ್ಟಂತ ಮಾತು ಫುಲ್ಫಿಲ್ಮೆಂಟ್ ಆಗ್ಲಿ ಅನ್ನೋದು ನನ್ನ ಬಯಕೆ. ನೇರವಾಗಿ ಇವಾಗ ಏನಾಗಿದೆ, ಈ ಟೆಂಡರ್ಗಳು ಮತ್ತೊಂದು ಇನ್ನೊಂದು ಫ್ಲೋಟ್ ಮಾಡಿದಾಗ ಕಮಿಷನ್ ಬರುತ್ತೆ. ಆದ್ರೆ ಈಗ ನಾನು ಪ್ರಾರಂಭಿಕವಾಗಿ ಹೇಳದ್ನಲ್ಲ, ಡೈರೆಕ್ಟ್ ಬ್ಯಾಂಕ್ ಟ್ರಾನ್ಸ್ಫರ್ DBT ಅಂತಕ್ಕಂಥ ಇಂಪ್ಲಿಮೆಂಟೇಷನ್ ಏನಾಗಿದೆ, ನೇರವಾಗಿ 2,000 ರೂಪಾಯಿ ನಮ್ಮ ಹೆಣ್ಮಕ್ಳಿಗೆ ಅವ್ರ ಖಾತೆಗಳಿಗೆ ಜಮಾ ಆಯ್ತು ಅಂದ್ರೆ ನಾನಂತೂ ಬಹಳ ತೃಪ್ತಿ ಪಟ್ಕೊಳ್ತೀನಪ್ಪ. ಆ ಸಂಖ್ಯೆನಲ್ಲಿ ನಾನಿದ್ದೀನಿ, ತೃಪ್ತಿ ಪಟ್ಕೊಳ್ತಕ್ಕಂಥ ಸಂಖ್ಯೆನಲ್ಲಿ. ದಯಮಾಡಿ ಈ ನಾಡಿನ ಹೆಣ್ಮಕ್ಳು ಮೋಸ ಮಾಡೋದ್ ಬೇಡ. BJP JDS ಜೊತೆಲಿದ್ದೀವಿ. ನಿಮ್ ಕಮಿಟ್ಮೆಂಟ್ ಏನಿದೆ ಕಮಿಟ್ಮೆಂಟ್ ಫುಲ್ಫಿಲ್ಮೆಂಟ್ ಮಾಡಿ. ಅಂತ ಅನಿವಾರ್ಯ ಪರಿಸ್ಥಿತಿಗೆ ಸೃಷ್ಟಿ ಆಯ್ತು ಅನ್ನೋದೇ ಆದರೆ, ಅಂತ ಅನಿವಾರ್ಯತೆ ಬಂದು ನಮ್ಮ ಎದುರು ನಿಲ್ತೆ ಅನ್ನೋದಾದ್ರೆ ನಾವು ಬೀದಿಗೆ ಇಳಿಲೇಬೇಕಾಗ್ತದೆ ಅಲ್ಟಿಮೇಟ್ಲಿ. ಅದವರು ಉತ್ತರ ಕೊಡಬೇಕು. ಹಣ ಇದೆಯಾ ಅಥವಾ ಹಣ ಇಲ್ವಾ ಅನ್ನೋದು ಸರ್ಕಾರ ನಡೆಸ್ತಾ ಇರ್ತಕ್ಕಂಥ. ಯಾಕೆಂದ್ರೆ ಆ ಖಜಾನೆ ಸಂಪೂರ್ಣ ಅಧಿಕಾರ ಇರ್ತಕ್ಕಂಥದ್ದು ಇವತ್ತು ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ 135 ಜನ ಎಷ್ಟಪ್ಪ ಇದ್ದಾರೆ? 136 140 ಆಯ್ತು. ಬಹುಶಃ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಇಷ್ಟು ದೊಡ್ಡ ಮಟ್ಟದ ಒಂದು ಶಾಸಕರನ್ನ ಗೆಲ್ಲಿಸಿ ರಾಜ್ಯದ ಜನತೆ. ಯಾಕಂದ್ರೆ ನಮ್ಮ ಪರಿಸ್ಥಿತಿ, JDS ಪರಿಸ್ಥಿತಿ, ಕುಮಾರಣ್ಣ ಅವರು ಯಾವಾಗ ಅಧಿಕಾರ 2 ಸಲ 20 ತಿಂಗಳು, 14 ತಿಂಗಳು, 34 ತಿಂಗಳು, ನಾವು ಕಳೆದ 20 ವರ್ಷದಲ್ಲಿ ಆಡಳಿತ ಕೊಟ್ಟಿರ್ತಕ್ಕಂಥದ್ದು ನಮ್ಗೆ ಅವಕಾಶ ಸಿಕ್ಕಿರೋದೇ 34 ತಿಂಗಳು. ನಮ್ಗೆ ಯಾವಾಗ್ಲೂ ಸಮ್ಮಿಶ್ರ ಸರ್ಕಾರವೇ. ನಾವ್ ಯಾವಾಗ್ಲೂ ಇನ್ನೊಬ್ರು ಹಂಗನಲ್ಲೇ ಸರ್ಕಾರ ಮಾಡಿದೀವಿ. ನಾವ್ ಏನೇ ತೀರ್ಮಾನಗಳು ತಗೊಳ್ಬೇಕಾದ್ರೂ ಮತ್ತೊಬ್ಬರನ್ನ ವಿಶ್ವಾಸಕ್ಕೆ ತಗೊಂಡು ತೀರ್ಮಾನ ತಗೊಳ್ತಕ್ಕಂಥದ್ದು ಮಾಡಿದೀವಿ. ಆದ್ರೆ ಇವ್ರಿಗೆ 135, 136, 140 ಎಷ್ಟೋ ಕೊಟ್ಟಿದಾರಲ್ಲ ಜನ ಇವತ್ತು ನಂಬರ್ಸ್. ಇಷ್ಟು ಸಂಪೂರ್ಣವಾದಂತ ಬಹುಮತ ಕೊಟ್ಟಂತ ಸರ್ಕಾರವೇ ಇವತ್ತು ಈ ಮಟ್ಟಕ್ಕೆ ತಗೊಂಡ್ ಬಂದು ಬೀದಿ ನಿಲ್ಸಿದ್ದಾರೆ ಅಂತಕ್ಕಂಥದ್ದಾದ್ರೆ ಕಾಂಗ್ರೆಸ್ನವರು ಅಲ್ಲ. ನಮ್ ಕಣ್ಣು ಮುಂದೆ ಉದಾಹರಣೆ ಸ್ಪಷ್ಟ ಇದೆಯಲ್ಲ, ಸ್ಪಷ್ಟ ಇದೆಯಲ್ಲ. ನಾವು ಕಣ್ ಮುಂದೆ ಬೈ ಎಲೆಕ್ಷನ್ಗೆ ಯಾಕೆ ಹೋಗ್ತೀವಿ? ಅದಕ್ಕೆ ಹಿಂದೆ ನಡೆದಂತ ಸಂಸತ್ ಚುನಾವಣೆನಲ್ಲಿ ನೋಡಿದ್ರಿ 4 ತಿಂಗಳು. ಈಗ ಅದನ್ನೇ ನಾನು ಹೇಳಿದ್ದು, ಕಿಸಾನ್ ಸಮ್ಮಾನ್ ಯೋಜನೆ ನರೇಂದ್ರ ಮೋದಿಜಿ ಅವರು ರೈತರಿಗೆ ನೇರವಾಗಿ 2,000 ರೂಪಾಯಿ 4 ತಿಂಗಳಿಗೊಮ್ಮೆ ಕೊಡ್ತಕ್ಕಂಥ ಸ್ಕೀಮ್ ಏನಿದೆ, ಎವ್ರಿ 4 ಮಂತ್ಸ್ ಚಾಚು ತಪ್ತೀರಾ ವರ್ಷಕ್ಕೆ 6,000 ರೂಪಾಯಿನ ಇವತ್ತು ನರೇಂದ್ರ ಮೋದಿಜಿ ಅವರು ಕೊಡ್ತಾ ಇಲ್ವೇ? ಕೇಂದ್ರ ಸರ್ಕಾರ ಕೊಡ್ತಾ ಇಲ್ವೇ? ಅನ್ನಭಾಗ್ಯ ಕಥೆ ಏನಾಗಿದೆ? 4 ತಿಂಗಳಿಂದ ಹೋಗಿಲ್ಲ. ಕೇಂದ್ರ ಸರ್ಕಾರದ 5 ಕೆಜಿ ಬರ್ಲಿಲ್ಲ ಅಕ್ಕಿ ಅಂದ್ರೆ ನಾಡಿನ ಪರಿಸ್ಥಿತಿ ಏನು? ಅದಕ್ಕೂ ಇವ್ರದೇ ಫೋಟೋ ಹಾಕಿ ಸ್ಟ್ಯಾಂಪ್ ಹಾಕಿ ಎಂಬೋಸ್ ಮಾಡಿ ಕೊಡ್ತಾರೆ.